ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೊಟ್ಟೆ ಸಾರು ನೋಡ್ಕೊಂಬರೋಣ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ವೆಲ್ಕಮ್ ಟು ಮೈ ಚಾನಲ್ ಬಿಂದು ಕುಕ್ಕಿಂಗ್ ಬ್ಲಾಗ್ಸ್. ಮೊಟ್ಟೆ ಸಾರಿಗೆ ಏನೇನು ಬೇಕು ಅಂತ ಐಟಮ್ ನೋಡ್ಕೊಂಬರೋಣ. ಈರುಳ್ಳಿ, ಕಾಯಿ, ಒಂದು ಇಂಚು ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ. ಈ ಕಡೆ ಮೆಣಸು, 5ರಿಂದ 6 ಲವಂಗ, ಚಕ್ಕೆ, 6 ಟೊಮೆಟೊ ಮತ್ತು ಆಚಿ ಎಗ್ ಕರಿ ಮಸಾಲ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ಬಾಣಲೆ ಇಟ್ಕೊಳ್ಳೋಣ. ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಇದು ಹುರ್ಕೊಳ್ಳೋಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ತೊಗೊಳ್ಳೋಣ. ಇವಾಗ ಮಸಾಲ ಐಟಮು ಒಂದು 10ರಿಂದ 15 ಕಾಳು ಮೆಣಸು, 4ರಿಂದ 5 ಲವಂಗ, ಒಂದು 3 ಚಿಕ್ಕ ಚಕ್ಕೆ ಪೀಸ್ ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲೆಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಾಕ್ಕೊಂಡು ಚೆನ್ನಾಗಿ ಗೋಲ್ಡ್ ಕಲರ್ ಹೊರಗೋಗಂಟ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮೊಟ್ಟೆ ಸಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ. ಗೋಲ್ಡ್ ಕಲರ್ ಬರೋಗಂಟ, ಸ್ವಲ್ಪ ಗೋಲ್ಡಿಶ್ ಕಲರ್ ಟರ್ನ್ ಆಗೋಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಆಯಿಲಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಟ್ರೈ ಮಾಡಿ ನೋಡಿ. ಇವಾಗ ಹೆಚ್ಚಿಕೊಂಡ ನಂತರ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಆ ಟೊಮೆಟೊನು ಎಣ್ಣೆಲೇ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ಥರ ಆಗಬೇಕು ಫ್ರೈ ಮಾಡಿದ್ರೆ. ಈ ಲೆವೆಲ್ ಬರೋಗಂಟ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಸಾರು ಈ ಥರ ಮಾಡಿದರೆ ಕೆಡಲ್ಲ ಬೇಗ. ಒಂದು 2 ಡೇಸ್ ಇದ್ರೂ ಕೆಡಲ್ಲ. ಈ ಥರ ಹುರ್ಕೊಂಡು ನಾವು ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಇವಾಗ ಹುರ್ಕೊಂಡಿರೋಂಥ ಮಸಾಲನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ನಾನು ಹಂಗೆ ಕುಕ್ಕರ್ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಆರಿದ ಮೇಲೆ ರುಬ್ಕೊಳ್ತೀನಿ. ಹುರ್ಕೊಂಡಿರೋಂಥ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಇವಾಗ ಅದೇ ಜಾರ್ಗೆ ಕೊತ್ತಂಬರಿ ಮತ್ತು ಕಾಯಿ, ಒಂದು ಚಿಕ್ಕ ಎಳ್ಸು ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಆಚಿ ಎಗ್ ಮಸಾಲ ಕರಿ ಈ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಸಾಂಬಾರಲ್ಲಿ ಧನಿಯಾ ಪುಡಿ, ಖಾರದ ಪುಡಿ ಏನು ಯೂಸ್ ಮಾಡ್ತಾಯಿಲ್ಲ. ಖಾರಕ್ಕೆ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಣಮೆಣಸಿನ್ಕಾಯಿ ಬದಲು ನೀವು ಖಾರದ ಪುಡಿ ಯೂಸ್ ಮಾಡ್ಕೊಬೋದು. ಇವಾಗ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇವಾಗ ಹುರ್ಕೊಂಡಿರೋಂಥ ಬಾಣಲಿಗೆ ಮತ್ತೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 10ರಿಂದ 20 ಕಾಳಷ್ಟು ಮೆಂತ್ಯ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಮೆಂತ್ಯ ಹಾಕ್ಕೊಂಡು ಮಾಡಿಕೊಂಡ್ರೆ. ಕರಿಬೇವು ಹಾಕ್ಕೊಳ್ಳೋಣ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ನಾವು ಯಾಕಂದರೆ ಇದನ್ನು ಫ್ರೈ ಮಾಡಿರ್ತೀವಲ್ಲ, ರಾ ಸ್ಮೆಲ್ಲೆಲ್ಲ ಏನೂ ಇರೋಲ್ಲ, ಹಸಿ ವಾಸನೆ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ನೀರು, ಎಷ್ಟು ಸಾಂಬಾರು ಗಟ್ಟಿ ಬೇಕಾ ಇಲ್ಲ ತೆಳು ಬೇಕಾ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ನೀರು ಹಾಕ್ಕೋತಾ ಇದ್ದೀನಿ. ಇದು ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ, ಗಟ್ಟಿದ್ರೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ, ಅದು ಮಸಾಲೆ ಎಲ್ಲ ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದೀಲಿ. ಈ ಥರ ಫುಲ್ಲು ಕುದೀಲಿ. ನೋಡಿ, ಚೆನ್ನಾಗಿ ಈ ಥರ ಕುದ್ಮೇಲೆ ನಾನು ಒಡೆದಾಕೊತಾ ಇದ್ದೀನಿ ಮೊಟ್ಟೆ. ಕುಯ್ದು ಹಾಕ್ಕೊಬೋದು. ಈ ಥರ ಒಡೆದಾಕೊಂಡು ಸಾಂಬಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ ಸಾಂಬಾರಿಗೆ ಮೊಟ್ಟೆ ಎಲ್ಲ ಒಂದಕ್ಕೊಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. 6 ಮೊಟ್ಟೆನ ಎಲ್ಲ ರೌಂಡಾಗಿ ಎಲ್ಲ ಕಡೆ ಗ್ಯಾಪಲ್ಲಿ, ಮೊಟ್ಟೆ ಹಾಕಿರೋ ಗ್ಯಾಪಲ್ಲಿ ನಾನು ಮೊಟ್ಟೆ ಹಾಕ್ಕೊಂಡು ಬರ್ತಾಯಿದ್ದೀನಿ. ಒಡೆದ್ಬಿಟ್ಟು ಒಂದು ಸೈಡ್ ಹಾಕಿರ್ತೀವಲ್ಲ, ರೌಂಡಾಗಿ ಹಾಕ್ಕೊಂಡು ಬರ್ತಾಯಿದ್ದೀನಿ ನಾನು 6 ಮೊಟ್ಟೆನ. ಚೆನ್ನಾಗಿ ಕುದೀಲಿ ಮೊಟ್ಟೆನ. ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಸ್ಲಿಮ್ಮಲ್ಲಿ ಇಟ್ಕೊಂಡು ಗ್ಯಾಸು ಚೆನ್ನಾಗಿ ಬೇಯಲಿ. ಅದು ಮೊಟ್ಟೆ ಎಲ್ಲ ಬೇಯಬೇಕಲ್ವ. ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಕುದೀಲಿ, ಸ್ಟೀಮ್ ಕುದೀಲಿ.
ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 2 to 3 ಮಿನಿಟ್ಸ್ ಸಾಕು ಮೊಟ್ಟೆ ಬೇಯೋಕ್ಕೆ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ, ಮತ್ತು ಅದು ಕೆಳಗಡೆ ಒಂದ್ಸಲ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು ನಿಮಿಷ 1 ಸೆಕೆಂಡ್ ಹಾಗೆ ಕುದಿಸ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ. ನನ್ನ ಚಾನಲ್ ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಾಂಬಾರು ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.